ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನೀವೇನಾದರೂ ಕೊಲೆಯನ್ನು ಮಾಡಬೇಕಾಗಿದ್ರ ಅಥವಾ ಕೊಲೆ ಮಾಡಿ ತಪ್ಪಿಸ್ಕೊಳ್ಬೇಕಾಗಿದ್ರ ಬೆಳ್ತಂಗಡಿಗೆ ಹೋಗ್ಬೇಕತ್ತಾರೆ. ಯಾಕಂದ್ರೆ ಇದನ್ನು ನಾನು ಹೇಳ್ತಾ ಇಲ್ರಿ, ಇಡೀ ಕರ್ನಾಟಕದ ಜನತೆ ಹೇಳಾಗದ. ಅಂದ್ರೆ ಇಫ್ ಯು ವಾಂಟ್ ಟು ಕಿಲ್ ಸಮ್ ಒನ್, ಸೊ ಗೋ ಟು ಬೆಳ್ತಂಗಡಿ, ನೀವು ಸೇಫ್ ಆಗಿರ್ತಾರೆ ಅನ್ನೋ ಅಭಿಪ್ರಾಯ ನಂದಲ್ಲ. ಇದು ಕೊಲೆ ಅನ್ನೋದು ಅಪರಾಧ, ಇದು ನಂದಲ್ಲ, ಇಡೀ ಕರ್ನಾಟಕದ ಜನತೆ ಮಾತಾಡ್ತಾ ಇದ್ದ. ಅಂದ್ರೆ ಇದರ ಅರ್ಥ ಬೆಳ್ತಂಗಡಿ ಪೊಲೀಸರು 4 ತಂಡಗಳಾಗಿ ರಚನೆ ಆದರೂ ಕೂಡ ಇಲ್ಲಿವರೆಗೂ ತನಿಖೆಗೆ ಒಂದು ಪುಷ್ಟಿ ಕೊಡ್ತಕ್ಕಂಥ ಒಂದು ಸಾಕ್ಷಿಯನ್ನ ಹಿಡಿಯುವ ಕೆಲಸ ಇವತ್ತಿಗೂ ಕೂಡ ಬೆಳ್ತಂಗಡಿ ಪೊಲೀಸರು ಮಾಡಲಿಲ್ಲ ಅನ್ನೋದು ದೊಡ್ಡ ವಿಪರ್ಯಾಸ ಅಂತಕ್ಕಂಥದ್ದು ಇದು ನನ್ನ ವಿಚಾರ. ನೋಡ್ರಿ, ಸುಮಂತನ ಅಣ್ಣ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಈ ಒಂದು ಪ್ರಕರಣವನ್ನು ನಾವು ಇಲ್ಲಿಗೆ ಬಿಡಬಾರ್ದು. ಹೌದು ಅನ್ಬೋದು ನೀವು, ಏನ್ಲೇ ಸುಳೆ ಮಗನ ಮನ್ಯಾಗ ಕುತ್ಕೊಂಡು ಮಾತಾಡ್ತೀಯಲ್ಲ ಅಂತಂದು. ಹೌದು, ಕೆಲವೊಂದಿಷ್ಟು ಟೈಮ್ ನಾವು ಮನ್ಯಾಗ ಕೂತಿದ್ದು ಮಾತಾಡಿದ್ದು ಎಷ್ಟೋ ಪ್ರಯೋಜನಕ್ಕೆ ಬರ್ತದ ರೀ, ಏನು ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ತಾಯಿ ಘಟನೆ ನೋಡಿ ನೀವು ನೋಡಿರ್ತೀರಿ. ಒಬ್ಬ ತಾಯಿ ಇನ್ನೊಬ್ಬನ ಜೊತೆ ದೈಹಿಕ ಸಂಬಂಧ ಇಟ್ಕೊಂಡಿದ್ದನ್ನ ಚಿಕ್ಕ ಮಗು ನೋಡಿದ ತಿಳ್ಕೊಂಡ ಆ ಚಿಕ್ಕ ಮಗುನ ಸಣ್ಣ 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 ಪೀಸ್ ಮಾಡಿ ಚಿಲ್ಲ್ಯಾಗ ಕಟ್ಟಿ ಹೊಳ್ಯಾಗ ಹೋಗೋದು ಬಂದಿದ್ದು ಉದಾಹರಣೆಗಳು ಅದಾವ. ಅಂಥದ್ರೊಳಗೆ ಸುಮಂತನ ಮಾವನ ಮೇಲೆ ನಾವು ಡೌಟ್ ಪಡೋದು ಅಥವಾ ಸುಮಂತನ ಮನೆಯವರ ಮೇಲೆ ಡೌಟ್ ಪಡೋದು ತಪ್ಪಲ್ಲ ಅನ್ನೋ ವಿಚಾರ. ಯಾಕಂದ್ರೆ ಮೂಕ ಪ್ರಾಣಿ ಒಂದು ನಾಯಿ ಆ ಕೆರೆಯ ಹತ್ತಿರ ಹೋಗಿ ಸೀದಾ ಬಂದಿದ್ದು ಎಲ್ಲಿಗೆಪ್ಪ ಅಂದ್ರೆ ಸುಮಂತನ ಮನೆಗೇನೆ ಬಂದಿದ್ದು. ಹಾಗಾದ್ರೆ ಈ ಏನು ಒಂದು ಇಲಾಖೆಗಳು ಅದಾವಲ್ಲ, ನಾಯಿಯನ್ನ ಯಾಕೆ ಇಟ್ಕೊಂಡಿರ್ತಾರೆ ಹೇಳ್ತೀನಕ ಅಲ್ಲ, ತನಿಖೆಯನ್ನ ಮಾಡೋದಕ್ಕ. ಸೊ ಪೊಲೀಸರಿಗಿಂತಲೂ ಶಾನೆ ಇರ್ತಾವ, ಇವ್ರ ಕೈಲಿ ಯಾವಾಗ ಆಗೋದಿಲ್ಲಲ್ಲ ಅವಾಗ ಅವು ಕಂಡು ಹಿಡಿತಾವ ಅನ್ನೋದು ಪ್ರತೀತಿ ಅಲ್ಲ, ಸತ್ಯ ಆದರೆ ಅದು. ಸೊ ಆ ನಾಯಿ ವಾಪಸ್ ಸುಮಂತನ ಮನೆಗೆ ಬಂದದಂದ್ರೆ ವಿಚಾರ ಮಾಡೋಕೆ ಅವ್ರ ಅಣ್ಣ ಏನು ಹೇಳ್ತಾನಪ್ಪ ಅಂದ್ರೆ, ಒಬ್ಬ ಪತ್ರಕರ್ತರು ಅವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ, ನಿಮಗೆ ಯಾರ ಮೇಲಾದರೂ ಡೌಟ್ ಅದ ಅಂದಾಗ ನನಗೆ ಊರವ್ರ ಮೇಲೂ ಕೂಡ ಡೌಟ್ ಅದ ಅಂತ ಹೇಳ್ತಾನೆ. ಸುಮಂತನ ಅಣ್ಣ ಪ್ರಥಮ ಬಾರಿಗೆ ಹೇಳಿರ್ತಕ್ಕಂಥ ಮಾತು ಅಂದ್ರೆ ಪಕ್ಕದಲ್ಲೇ ಕೊಲೆಗಾರರು ಇದಾರ ಅಂತಕ್ಕಂಥ ಮಾತನ್ನ ಹೇಳ್ತಾನ, ಪಕ್ಕದಲ್ಲೇ ಅದಾರ ಅಂತ ಹೇಳ್ತಾನ. ಆದ್ರೆ ಊರವರು ಮಾಡಿರಬಹುದು, ಯಾಕೆ ಮಾಡಿರಬಹುದು? ನನಗೆ ಈಗ ಸುಮಂತನ ಅಣ್ಣನ ಮಾತನ್ನ ಕೇಳಿದಾಗ ಕೆಲವೊಂದಿಷ್ಟು ಪ್ರಶ್ನೆಗಳು ಹುಡ್ತಾವ. ಇದನ್ನ ಪೊಲೀಸರು ಮಾಡಬೇಕು, ನಮ್ಮಂತವ್ರ ಸಣ್ಣ ಸಣ್ಣ ಮಂದಿ ಮಾಡೋದು ಸರಿಯಲ್ಲ ರೀ. ಇದು ನಾವು ಮಾತಾಡಿದ್ರೆ ಏನಿಲ್ಲ ಸುಳೆ ಮಗನ ನೀ ಭಾಳ ಶಾನೆ ಕೇಳ್ತಾರೆ ನಮಗೆ. ಒಂದು, ಸುಮಂತನ ತಂದೆ ಯಾರಿಗಾದ್ರೂ ದುಡ್ಡನ್ನು ಕೊಟ್ಟಿರಬೇಕು, ಆ ಸಾಲ ಅವನು ವಾಪಸ್ ಕೇಳಿರಬೇಕು. ಈ ಮಗ ಸಾಲ ವಾಪಸ್ ಕೇಳದ ಬಾದ ತಿಳ್ಕೊಂಡ ಅವನ ಮಗನ್ನ ಈ ರೀತಿ ಮಾಡಿರ್ಬೇಕು. ಇಲ್ಲ ಆ ಸುಮಂತನ ಒಂದು ಟ್ಯಾಲೆಂಟ್ ಅನ್ನು ನೋಡಿರ್ತಕ್ಕಂಥ ಆ ಸುಮಂತನ ಗೆಳೆಯರ ಪಾಲಕರು ಹೊಟ್ಟೆ ಕಿಚ್ಚಿನಿಂದ ಯಾರಾದ್ರೂ ಇದನ್ನು ಮಾಡಿರ್ಬೇಕಲ್ಲ. ಆ ಮಾವನ ಬಗ್ಗೆ ಆಮೇಲೆ ಹೇಳ್ತೇನೆ ರೀ ನಿಮಗೆ, ಮಾವನ ಭಾಳ ದೊಡ್ಡ ಭಯಾನಕ ಟ್ರಾಜಿಡಿ ಐತ್ರಿ, ಅವನ ಬಗ್ಗೆ ಹೇಳ್ತೇನೆ ನಾನು. ಸೊ ಅದನ್ನ ಅವ್ರು ಮಾಡಿರ್ಬೇಕಲ್ಲ. ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಬ್ಯಾಟ್ ತಗೊಂಡು ಹೊಡೆದಿದಾರ್ತ ಅಂದ್ರೆ, ಬ್ಯಾಟ್ ಇರೋದಿಲ್ಲಿ ಕೆರೆ ಹಿಂತಲ್ಲಿ ಬ್ಯಾಟ್ ಇರ್ತದೇನ, ಬ್ಯಾಟ್ ಇರೋದು ಸುಮಂತನ ಮನ್ಯಾಗ ಇರ್ತದ. ಆ ಬ್ಯಾಟ್ ತಗೊಂಡು ಹೊಡೆದಾರ ಅಂದ್ರೆ ಮನೆಯವರ ಯಾರು ಹೋಗಿ ಹೊಡೆದಿರ್ಬೇಕಲ್ಲ ಅನ್ನೋ ಸಂಶಯ ಬರ್ತದೆ ರೀ. ಅದ್ರ ಜೊತೆಗೆ ಆ ಏನು ಆಯುಧದಿಂದ ಹೊಡೆದಿದಾರಲ್ಲ, ಈ ಆಯುಧ ನಮ್ಮದ ತಂದ ಕೆಲಸದವನು ಹೇಳ್ತಾನಲ್ಲ, ಆ ಆಯುಧ ಸುಮಾರು ವರ್ಷಗಳ ಹಿಂದೆ ಕಳುವು ಆಗಿತ್ತು ಅಂತಂದು ಹೇಳ್ತಾನ. ಕಳುವು ಆಗಿರ್ತಕ್ಕಂಥ ಆಯುಧ ಕೆರೆಯಲ್ಲಿ ಬಂದು ಬಿದ್ದದಪ್ಪ ಅಂದ್ರೆ ಇದನ್ನ ಕೊಲೆ ಮಾಡಿದವರು ಅಲ್ಲೇ ಇರಬೇಕು, ಹೊರತಾಗಿ ಬೇರೆ ಎಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಇದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಇದು ಮುಚ್ಚ ಹೋಗ್ತದೆ ರೀ. ಯಾಕಂದ್ರೆ ಬೆಳ್ತಂಗಡಿ ಪೊಲೀಸರ ಕೈಯಾಗ ಏನಾಗೋದಿಲ್ಲ, ಅವ್ರು ಇದನ್ನ ಮಾಡ್ಕೊತ ಬಂದಿದ್ದಾರು. ನೋಡ್ಕೊತ ಹೋಗ್ರಿ ನೀವು, ಇದನ್ನ ಡೆಡ್ ಅಂತ ಮಾಡಿಬಿಡ್ತಾರ್ರಿ ಕೇಸ. ಇದನ್ನ ಜೀವಂತವಾಗಿ ಇಡಬೇಕು, ಅವ್ರಿಗೆ ನ್ಯಾಯ ಸಿಗಬೇಕು. ನಾಳೆ ನಮ್ಮ ಮಕ್ಕಳ ಕೊಲೆ ಆಗಬಾರ್ದಂದ್ರೆ ಎಲ್ಲದಿರಲಿ ಅಪ್ಪ ಸಿದ್ದರಾಮಣ್ಣ, ಸಾವಿರ DK ಜಿ ಪರಮೇಶ್ವರ್, ಎಲ್ಲದಿರಿ ಸ್ವಾಮಿ, ನಿಮ್ಗೆ ಓಟ್ ಹಾಕಿನ್, ನಾ ಓಟ್ ಹಾಕಿನ್, ಬರ್ರಿ ಅಲ್ಲಿ ಬೆಳ್ತಂಗಡಿಗೆ. ವಿಶೇಷವಾಗಿ ಹೇಳಬೇಕಂದ್ರೆ ಸುಮಂತನ ಮಾವನಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ರೀ. ಅವನನ್ನು ಮೆಡಿಕಲ್ ಚೆಕಪ್ ಮಾಡ್ಬೇಕಂತೀನಿ ನಾನಲ್ಲ, ಪೊಲೀಸರು ಮಾಡಬೇಕು. ಯಾಕಂದ್ರೆ ಸುಮಂತನ ಮಾವ ನಪುಂಸಕ ಅದಾನೋ ಇಲ್ಲ ಗಂಡಸದಾನೋ ಇಲ್ಲ ಮದುವೆ ಆಗಿಲ್ಲ ಅಂತ ತಿಳ್ಕೊಂಡು ನಾನು ಮೇಲಿಂದ ಮೇಲೆ ಇಲ್ಲಿ ಬರ್ತೀನಿ ಅಂತಂದು ಒಂದು ಇಂಟರ್ವ್ಯೂದಾಗ ಹೇಳಿದ ನಾವು. ಸೊ ಅಲ್ಲಿ ಮೇಲಿಂದ ಮೇಲೆ ಬರ್ತಾನಂದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಏನಾದರೂ ಅನೈತಿಕ ಸಂಬಂಧವನ್ನ ಸುಮಂತನ ಮಾವ ಇಟ್ಕೊಂಡಿದ್ದೇನಾ ಅನ್ನೋ ಪ್ರಶ್ನೆ ಇರಿದು. ಇಟ್ಕೊಂಡಿದ್ದೇನಾ?
ಆ ಒಂದು ಅಕ್ರಮ ಸಂಬಂಧವನ್ನ ಸುಮಂತ್ ಏನಾದ್ರೂ ನೋಡಿದ್ದೇನ ಈ ಮಾವನ? ಯಾಕಂದ್ರ ಅವ್ರ ಅಣ್ಣ ಹೇಳ್ತಾನ ನಾನು 1 ಗಂಟೆವರೆಗೂ ಕೂಡ ಮಲಗಿರ್ಲಿಲ್ಲ ತಂದ. ಹಾಗಾದರೆ 1 ಗಂಟೆಯ ನಂತರ ಆಗಿರ್ತಕ್ಕಂಥ ಘಟನೆ ಏನು? ಸುಮಂತ್ ಹಿಂದಿನ ಬಾಗಿಲಿಂದ ಹೋದ, ಅವ ಯಾವಾಗ ಎದ್ದ, ಯಾವಾಗ ಜಳಕ ಮಾಡಿದ, ಯಾವಾಗ ಬಟ್ಟೆ ಹಾಕೊಂಡ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರಂದ್ರೆ ಎಷ್ಟು ಬೇವರ್ಸಿ ನಾಲಾಯಕ ಲಜ್ಜಿಗಡಿ ನನ್ನ ಮಕ್ಕಳು ಇರಬೇಕು ಇವ್ರ ಮನ್ಯಾಗ. ನಾವು ನಮ್ಮ ಮನ್ಯಾಗ ಅವನವನು ಬೆಕ್ ಬಂದ್ರೆ ಎಚ್ಚರಾಗಿ ಬಿಡ್ತದ್ರಿ ನಮಗ. ಮತ್ತು ತನ್ನ ಮಗು ತಮ್ಮ ಮನ್ಯಾಗಿನ ಒಂದು ಹುಡುಗ ಎದ್ದು ಜಳಕ ಮಾಡಿದ್ದು ಅರಿವೆ ಹಾಕಿದ್ದು ಬಾಗಲ ತೆಗೆದು ಹೋಗಿದ್ದು ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಂದ್ರೆ ಇವರಷ್ಟು ಲಜ್ಜಿಗಡಿ ಯಾರು ಇಲ್ಲ. ಅಂದ್ರೆ ಇದರ ಅರ್ಥ ಕೊಲೆಯನ್ನ ಇವರ ಮಾಡಿ ಸಾಕ್ಷಿಯನ್ನ ಮುಚ್ಚಾಕ್ತಕ್ಕಂಥ ಕೆಲಸವನ್ನ ಇವರೇ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರಂದ್ರೆ ತಂದೆ ತಾಯಿ ಅಲ್ಲ. ಸುಮಂತನ ಮಾವನ ಮೇಲೆ ಸಂಶಯ ಗಾಢವಾಗಿ ಬೆಳೆದು ಬಿಟ್ಟದರೆ ಇದು. ಯಾಕಂದ್ರೆ ಅವನನ್ನ ಮೊದಲು ಮೆಡಿಕಲ್ ರಿಪೋರ್ಟ್ ಮಾಡಿ, ಯಾಕಂದ್ರೆ ಮತ್ತೊಂದು ಏನು ಮಾಡ್ಬೇಕಂದ್ರೆ ಇಲ್ಲಿ ಪೊಲೀಸರು ಸುಮಂತನ ಮಾವ ಅವನ ಕ್ಯಾರೆಕ್ಟರ್ ಹೆಂಗೆ ಅನ್ನೋದು ಅವನ ಊರಾಗ ಮೊದಲು ಹೋಗಿ ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕ್ರಿ. ಸುಮಂತನ ತಂದೆ ಯಾರ್ಯಾರಿಗೆ ದುಡ್ಡು ಕೊಟ್ಟಾನ, ಎಷ್ಟೆಷ್ಟು ಸಾಲ ಕೊಟ್ಟಿದ್ದಾನ, ಇಲ್ಲ ಸಾಲ ತಗೊಂಡಿದ್ದಾನ, ಅಥವಾ ಅವನ ಊರಾಗ ಅವ್ನು ಏನಾದರೂ ಲಪಡ ಅದನೋ ಅದನ್ನ ಮೊದಲು ತಿಳ್ಕೊಳ್ಬೇಕು. ಇದೇ ರೀತಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಮತ್ತೊಂದು ಅಂಶ ಏನು ಕಂಡು ಬರ್ತದಪ್ಪ ಅಂದ್ರೆ ಸುಮಂತನ ಅಣ್ಣ ಹೇಳೋದ ಪ್ರಕಾರ ಊರಿನವರೇ ಯಾರಾದರೂ ಮಾಡಿರಬಹುದು ಅನ್ನೋ ಸಂಶಯವನ್ನು ಸುಮಂತನ ಅಣ್ಣ ಒಪ್ಕೊಂಡಲ್ಲ. ಇದರ ಅರ್ಥ ಇವರು ಬೇರೆ ಊರಿಂದ ಬಂದು ಇಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಹೇಗಾದರೂ ಮಾಡಿ ಇಲ್ಲಿಂದ ಇವ್ರು ಹೆದರಿ ಮಗ ಸತ್ತಾದ ತಿಳ್ಕೊಂಡು ಇಲ್ಲಿಂದ ಎಲ್ಲ ಆಸ್ತಿಯನ್ನು ಬಿಟ್ಕೊಟ್ಟು ಇಲ್ಲಿಂದ ಓಡಿ ಹೋಗಲಿ ಅನ್ನೋ ಕೈವಾಡ ಯಾವುದಾದ್ರೂ ಒಬ್ಬ ದೊಡ್ಡ ವ್ಯಕ್ತಿ ಇದರಲ್ಲಿ ಅದೇನ ಅನ್ನೋ ಸಂಶಯ ನನಗೆ ಬರ್ತಾ ಇದ್ದಾರೆ. ನನಗಷ್ಟೇ ಅಲ್ಲ, ನಿಮಗೂ ಬರ್ತದ. ಸೊ ಅದಕ್ಕಾಗಿ ನನ್ನ ಪ್ರಕಾರ ಇಲ್ಲಿ ಸುಮಂತನ ಮಾವನನ್ನ ಮುಕ್ಕಳ್ಯಾಗ ಮೆಟ್ಟ ಹಾಕಿ ಎಬಿಸಿ ಮೊದಲು ಬಡಿಬೇಕ್ರಿ. ಇಲ್ಲಾಂದ್ರೆ ಸತ್ಯ ಹೊರಗಡೆ ಬರೋ ಚಾನ್ಸಸ್ ಭಾಳ ಕಡಿಮೆ ಅದ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥವ್ರು ದುಬೈ ಪೊಲೀಸರಲ್ಲ ರೀ, ಬೆಳ್ತಂಗಡಿಯವರು. ಇಲ್ಲಿವರೆಗೂ ಯಾವುದು ಕೇಸ್ ಬಗೆಹರಿದಿಲ್ಲ. ಮತ್ತು ಅವ್ರ ಬಗ್ಗೆ ಏನಾರ ಮಾತಾಡಿದ್ರೆ ನಮ್ಮ ಮ್ಯಾಗ ಸುಮೋಟೋ ಕೇಸ್ ಹಾಕಿ ಮುಕ್ಕಳ್ಯಾಗ ಕರಾಕಿ ಜಡಿತಾರೆ ಅವ್ರು. ಯಾಕಂದ್ರೆ ಅವ್ರು ಮಾಡೋದು ಇದನ್ನ. ಸೊ ಅದಕ್ಕೆ ಏನು ಹೇಳಿದ್ರಪ್ಪ ಅಂದ್ರೆ ಎಲ್ಲ ಜನ ಕೊಲೆ ಮಾಡೋದು ತಪ್ಪಿಸ್ಕೊಳ್ಳೋದಾದ್ರೆ ಬೆಳ್ತಂಗಡಿಗೆ ಹೋಗ್ಬೇಕಂತಂದು. ಅಂದ್ರೆ ಇದರರ್ಥ ಪೊಲೀಸರ ಒಂದು ಅದೇಂತಾರಲ್ಲ ನಿರ್ಲಜ್ಜಿಗೇಡಿತನದ ಕೆಲಸ ಎದ್ದು ಕಾಣಾಗತ್ರಿ ಜನರ ಮುಂದೆ. ಹಿಂದೆ ಅವರು ಮಾಡ್ಯಾರ, ಇವರು ಯುದ್ಧ ಮಾಡದಾರ ಏನೋ ನಮಗೆ ಅನ್ಸಾಗದ. ಸೊ ಇದರಲ್ಲಿ ಸುಮಂತನ ಮಾವನ ಕೈವಾಡ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವನನ್ನು ಸರಿಯಾಗಿ ತನಿಖೆ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಸಾಕ್ಷಿ ಸಿಗೋರಿಗೂ ಕೂಡ ಇವರೇ ಕೊಲೆಗಾರರು ತಂದು ಹೇಳೋದಕ್ಕೆ ಬರೋದಿಲ್ಲ, ಸಂಶಯ ಪಡಬಹುದು. ಯಾಕಂದ್ರೆ ತಾಯಿನ ಮಗನ ಕೊಲ್ಲುವಷ್ಟು ಮಟ್ಟಿಗೆ ಈ ಕಲಿಯುಗ ಬೆಳೆದಿರಬೇಕಾದ್ರೆ ಇನ್ನು ಮಾವ ಯಾವ ಲೆಕ್ಕ ರೀ? ಸುಮಂತನ ಪ್ರತಿಭೆಯನ್ನು ನೋಡಿ ಅವನನ್ನು ಕೂಡ ಇಲ್ಲಿ ಪಾಲಕರನ್ನ ತನಿಖೆ ಮಾಡಬೇಕಾಗ್ತದೆ, ಸುಮಂತನ ಮಾವನನ್ನು ತನಿಖೆ ಮಾಡಬೇಕಾಗ್ತದೆ, ಯಾರ್ಯಾರಿಗೆ ಸಾಲ ಕೊಟ್ಟ ಏನೇನು ಮಾಡ್ಯಾ ಅನ್ನೋದನ್ನು ತನಿಖೆ ಮಾಡಬೇಕಾಗ್ತದೆ. ಸುಮಂತನ ಮಾವ ಮೇಲಿಂದ ಮೇಲೆ ಒಬ್ಬ ಅವಿವಾಹಿತ ವ್ಯಕ್ತಿ ಬರ್ತಾ ಇದ್ದಾನಂದ್ರೆ ಅವನ ಜೊತೆ ಇಲ್ಲಿ ಯಾರಾದರೂ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾರೇನಾ ಅಂತಕ್ಕಂಥ ಪ್ರಶ್ನೆ ನನ್ನಲ್ಲಿ ಮೂಡ್ತಾ ಇದೆ. ಸುಮಂತನ ಮಾವನನ್ನ ಮೊದಲು ಮೆಟ್ಟ ತಗೊಂಡು ಹೊಡೆದ ತನಿಖೆ ಮಾಡಿದ್ದಾದ್ರೆ ಈ ತನಿಖೆಗೆ ಜೀವ ಸಿಗ್ತದೆ. ಇಲ್ಲಾಂದ್ರೆ ಒಂದು ಚಾಲೆಂಜ್ ಇದಪ್ಪ, ಏನಪ್ಪಾ ಅಂದ್ರೆ ನಮ್ಮಂಥ ಸಣ್ಣ ಯೂಟ್ಯೂಬರ್ ಇರುವವರೆಗೂ ಕೂಡ ಸುಮಂತನ ಕೇಸನ್ನು ಮುಚ್ಚಾಕೋದಕ್ಕೆ ನಾವು ಬಿಡೋದಿಲ್ಲ. ಇದು ಶತಸಿದ್ಧ. ಯಾವ ರೀತಿ ಸೌಜನ್ಯ ತಂಗಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೀವಲ್ಲ, ಅದೇ ರೀತಿ ಸುಮಂತನಿಗೂ ಕೂಡ ನ್ಯಾಯವನ್ನು ಕೊಡಿಸೋದಕ್ಕೆ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಶಪಥವನ್ನು ಮಾಡ್ತಾ ಕುಡ್ಲಾ ರ್ಯಾಂಪೇಜ್, ಅವನಿಯಾನ್, ಇನ್ನುಳಿದ ಎಲ್ಲ ಯೂಟ್ಯೂಬ್ ಚಾನಲ್ಗಳಿಗೆ ಚಕ್ರವರ್ತಿ ಕಡೆಯಿಂದ ಒಂದು ದೊಡ್ಡ ಸಲಾಂ ಹೇಳ್ತೀನಿ. ಯಾಕಂದ್ರೆ ನೀವು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀರಿ, ನಾನು ಇಲ್ಲಿ ಕೂತ್ಕೊಂಡು ಹೇಳೋದು ದೊಡ್ಡದಲ್ಲ, ನೀವು ಮಾಡ್ತಾ ಇದ್ದೀರಿ. 99.99 ನಿಮ್ಮ ಶ್ರಮಕ್ಕೆ ಒಂದು ದೊಡ್ಡದಾದ ಸಲ್ಯೂಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.